ವಾ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆಲ್ಲರೂ ಹೆಂಗದ್ರಿ? ನಾವಂತ ಆರಾಮದಿ ನೋಡ್ರಿ. ನೀವು ಆರಾಮದಿ ಅನ್ಕೋತೀನಿ. ದಯವಿಟ್ಟು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ವಿಡಿಯೋಗಳನ್ನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಮುಂಜಾನೆ ಜಲ್ದಿನೇ ವ್ಲಾಗ್ ವಿಡಿಯೋ ಚಾಲೂ ಮಾಡಿ ನೋಡ್ರಿ. ಇದು ಶುಕ್ರವಾರದಿಂದ ವಿಡಿಯೋ ಐತಿ. ಅಪ್ಲೋಡ್ ಮಾಡೋಕೆ ಒಂದಿನ ಲೇಟ್ ಆಗೋಯ್ತು, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಪೂಜೆ ಮಾಡಿಟ್ಟಿದ್ರು ದೇವ್ರದ್ದು ಪೂಜೆ ಮಾಡ್ಯಾಳ. ನಾವು ಒಂದು ಸ್ವಲ್ಪ ಹೂ ಹರ್ಕೊಂಡು ಹೋದ್ರೈತೆ ದೇವ್ರಿಗೆ ಹಾಕ್ಬೇಕಂತೇಳಿ ಹೂ ಹರಿಯಾಕತ್ತೀನಿ ನೋಡ್ರಿ. ಈಗ ಇನ್ನೂ ಕೆಲಸ ಭಾಳ ಬಾಕಿ ಐತಿ. ಹಾಗೆ ಕಂಟಿನ್ಯೂ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ಇಷ್ಟೇ ಅದಾವಪ್ಪ, ಹೂವೇ ಆಗಲಾಗೆ ಯಾಕೋ. ಅದಂತೂ ತುಳಸಿ ಗಿಡ ಎಷ್ಟೇ ಹತ್ತಿರ ತೊಗೊಂಡಿಗೆ ಹೋಯ್ತು ನೋಡಿ. ಒಲೆ ಹೊತ್ತಿಸಿ ಅನ್ನಕ್ಕೆ ಇಡ್ತೀನಿ ತಡಿ. ಅಲ್ಲೇ ಅನ್ನಕ್ಕೆ ಇಡ್ತೀನಿ ಅಂದ. ಅಲ್ಲೇ ಉಲ್ಟಾ ಇಟ್ಟೆ ಅಲ್ಲಿ ತೆಂಗಿನಕಾಯಿ ಉಲ್ಟಾ ಹಾಕಿ ಇಟ್ಟಿದ್ದಿ ಅಂದ. ಹೂವೇ ಇಲ್ಲ, ಹೂವು ಏನಾಯಿಸಿದ್ರೆ ಹಾಕ್ತಿದ್ದೆವು. ಹೂವೇ ಖಾಲಿ ನಶಿಕ್ನ ಹರ್ಕೊಂಡು ಹೋಗ್ತಾರೇನು. ಜೋಳದ ಕಡಬ್ರಿ ಅಂದ್ರೆ ಕುದಿಸೋದಿಲ್ಲ, ಬರೀ ಹಿಟ್ಟನ್ನ ಅದಕ್ಕೆ ಅಂದ್ರೆ ಈ ಥರ ರೌಂಡ್ ಗೋಲಿ ಆಕಾರ ಮಾಡೋದು. ಈಗ ಮೀಸಲು ನೀರು ತೊಗೊಳತ್ತೀನಿ ನಾನು. ಈ ಮೀಸಲು ನೀರು ಮತ್ತು ಈ ಕಡಬುಗಳು ತೊಗೊಂಡು ಎಲ್ಲ ದೇವ್ರ ಗುಡಿಗೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಅಂದ್ರೆ ಅವು ಹಿಟ್ಟಿನ ಉಂಡೇನು ಇರ್ತಾವಲ್ಲ ಲಾಡೋಗತ್ಲೆ ಜೋಳದ ಹಿಟ್ಟಿಂದು ಅದು ಇಡ್ತಾರ. ಗೋಧಿ ಹಿಟ್ಟಿಂದಲ್ಲ, ಬರೀ ಜೋಳದ ಹಿಟ್ಟಿಂದ ಅಷ್ಟೇ ತೊಗೊಂಡು ಹೊಂಟಿ ನೋಡ್ರಿ. ನಮ್ಮ ಸಂಸ್ಕೃತಿಗೂ ಎಬ್ಬಿಸ್ತೇವೆ. ಪಾಪ ಮಲ್ಕೊಂಡಿದ್ದಕ್ಕೆ ಜಲ್ದಿ ಎಬ್ಬಿಸಿ ಅಕ್ಕಿಗೆ ಝಳಕ ಮಾಡಿಸಿ ಅಕ್ಕಿಗೆ ಸಂಗಾಟ ಕರ್ಕೊಂಬಂದಿನಿ. ಶುಕ್ರವಾರ ಮತ್ತು ಊರ ದೇವ್ರ ವಾರನೂ ಐತೆಲ್ಲ. ಲಕ್ಷ್ಮೀ ದೇವ್ರದ್ದು ದರ್ಶನ ಮಾಡ್ಕೊಂಡು ಫಸ್ಟ್ ಲಕ್ಷ್ಮೀ ಗುಡಿಯಿಂದ ಸ್ಟಾರ್ಟ್ ಮಾಡ್ದೇವು ನೋಡ್ರಿ. ಸಿಡ್ಸೋದಲ್ಲೇ ಹಾಕ್ಬೇಕು ನೀರು. ಒಂದು ಉಂಡಿ ಹಿಟ್ಟಿನ ಉಂಡಿ ಎರಡು ಇಲ್ತಾಳ, ಎರಡು ಅಲ್ಲಿ ಹಿಂದಿನ ಇಡಮ್ಮ. ಇಲ್ಲಿ ಬೇಡ, ಅಲ್ಲಿ ಹಿಂದಿನ ಬಾಜುನ ಅದು ಇಲ್ಲಿ ಹಾಕ್ತೀನಿ. ಬಾ ನೀರು ಹಾಕ್ತೀನಿ ನಾನು, ನೀ ಎಲ್ಲ ಕಡೆ ಎಡ್ಡು. ಹಾಂ ಎಲ್ಲದೇವ್ರಿ ಇಲ್ಲೇ ಒಳಗೆ ಗುಡಿಯಾಗ ನೀರು ಹಾಕಿ ಹೋದಂಕ ಅಂತಾರೆ. ನೀರು ಹಾಕ್ತೀನಿ ಇದ್ರಲ್ಲ, ಅಲ್ಲೆಲ್ಲರೂ ತುಂಬ್ಕೊಳ್ಳೋ ಮೇಳ. ಮತ್ತು ನಳಾನೇ ಬಂದವು. ಎಡ್ಡು ಒಳಗೆ ಹೋಲಕ್ಕೆ ಬರ ಹತ್ಯಾಗ ಎರಡು ಬಡಿಸ್ಕೊಂಡು ತಲೆಗೆ ಬಡಿತೇನು ಬಡಿತ. ಅಭಿ ಇನ್ನೂ ಮಲ್ಕೊಂಡಿದ್ದಾರೆ. ಅವನು ಹೇಳೋದ್ರೊಳಗೆ ಹೋಗಿ ಬರ್ಬೇಕಂತೇಳಿ ಸಂಸ್ಕೃತಿಗೆ ಹೆಚ್ಚಾಗಿತ್ತಲ್ಲ, ಆಕೆಗೆ ಒಬ್ಬಕ್ಕೆ ಕರ್ಕೊಂಡು ಬಂದೆ ನೋಡ್ರಿ. ಅವ ಏನಾದರೂ ಅಂದ್ರೆ ನನಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಆ ಕಳಶಿ ಒಂದು ಹೊತ್ಕೊಂಡು ಮತ್ತು ಅವನು ನಡ್ಕೊಂತೂ ಬರೋಂಗಿಲ್ಲ. ಹೊತ್ಕೊಂಡು ನಡಿ ಮಮ್ಮಿ ಅಂತ ಶುರು ಹಚ್ಚಿಬಿಡ್ತಿದ್ದ. ಹಾಗಾಗಿ ಅವನು ಇಲ್ಲೂ ಮನ್ಕೊಂಡಿದ್ದ. ಚಲೋ ಆಯ್ತಂತೇಳಿ ಶುಕ್ರವಾರ ಮತ್ತು ಮಂಗಳವಾರ ಕಂಟಿನ್ಯೂ ಆಗಿ 5 ವಾರ ಮಾಡ್ತಾರೆ. ಇಲ್ಲ ಜೋಡಿಲಿ 2 ವಾರ ಮಾಡಿದ್ರು 2 ವಾರನೂ ಮಾಡ್ತಾರೆ. ಬಿತ್ತೋಕ್ಕಿಂತ ಮುಂಚೆನೂ ಮಾಡ್ತಾರೆ. ಮುಖಾರ ಹೇಳ್ಬೇಕಂದ್ರೆ 1-2 ತಿಂಗಳ ಹಿಂದಾನೆ ನಾವು ಈಗ ಮಾಡಾಕತ್ತೀವಿ. ಇಡು 5 ಇಡು ಸಾಲ್ಕಾಗಿಡು. ಇನ್ನೂ ಒಂದಿಡು. ಹಾಂ ಶಂಭ ಮಾಡು ಜೇಜಿ. ಎಲ್ಲ ದೇವರಿಗೆ ನೀರು ನೀಡಿ ಬಂದು ಆಶೀರ್ವಾದ ತಗೊಂಡು ಬಂದ್ವಿ ರೀ. ದರ್ಶನ ಮಾಡ್ಕೊಂಡು ಈಗ ಇಲ್ಲಿ ಕೊಬ್ಬರಿ ಕಡುಬು ಮತ್ತು ಎಲೆಗಡುಬು ಬ್ಯಾಳಿ ಒಗ್ಗರಣೆ ಬ್ಯಾಳಿ ಐತಿ. ರೊಟ್ಟಿ ಮತ್ತು ಚಪಾತಿ ಮಾಡೋಂಗಿಲ್ಲ. ಅಂದ್ರೆ ಒಲೆ ಮ್ಯಾಗ ತವಿ ಇಟ್ಟು ಚಪಾತಿ ಸುಡೋದು, ರೊಟ್ಟಿ ಸುಡೋದು ಅಥವಾ ಏನಾದರೂ ಹುರಿಯೋದು ಅಥವಾ ಕಲ್ಲಲ್ಲಿ ಚಟ್ನಿ ಕುಟ್ಟೋದು ಈ ರೀತಿ ಏನೂ ಮಾಡೋಂಗಿಲ್ಲ. ವಾರ ಮಾಡಿದಾಗ ಈ ಥರ ಬರೀ ಕುದಿಸ್ಕೊಂಡು ಏನಾದರೂ ತಿನ್ನೋದಷ್ಟೇ. ಅದಕ್ಕೆ ಲಟಾಸಿ ಎಲೆಗಡುಬ ಹಬೆ ಒಳಗೆ ಬೇಯಿಸ್ಕೊಂಡ್ರೆ ಕೊಬ್ಬರಿ ಕಡುಬು ಎಲೆಗಡುಬು ಮಾಡಿಕೊಂಡು ಊಟ ಮಾಡಿದ್ವಿ ನೋಡ್ರಿ.
ಕೆಲಸ ಮುಗಿಸ್ಕೊಂಡು ನಂದು ಡ್ಯೂಟಿ ಮುಗಿಸ್ಕೊಂಡು ಈಗ ಒಂದು ಸ್ವಲ್ಪ ಹೊತ್ತೈತ್ರಿ, ಹೊತ್ತಾಗಿ ಬಂದೀವಿ ನೋಡ್ರಿ ಹೊಲಕ್ಕೆ ಕಸ ತೆಗಿಯೋಕೆ. ಜಲ್ದಿ ಬರೋಕ್ಕಾಗಲಿಲ್ಲ, ಎಲ್ಲ ಕೆಲಸ ಮುಗಿದ ಮೇಲೇ ಬರಬೇಕಲ್ಲ, ಹಾಗಾಗಿ ಕಸ ಕಬ್ಬನ ತೆಗೆದೈತ್ರಿ. ಕಬ್ಬು ಇನ್ನೊಂದು ಚೂರು ಎತ್ತರ ಐತಂದ್ರೆ ಆಮೇಲೆ ಕೈಗೆಲ್ಲ ಚರ್ಚಕ್ಕೆ ಶುರು ಆಗಿಬಿಡ್ತದೆ, ಅಂಗಿ ಹಾಕೊಂಡು ತೆಗಿಬೇಕಾಗ್ತೈತಿ. ಈಗೇನು ಅಂಥ ಪರಿ ಎತ್ತರ ಇಲ್ಲ, ಸ್ವಲ್ಪ ಸಣ್ಣದೈತಿ ಅಲ್ಲ, ಹಾಗಾಗಿ ಬಡ ಬಡ ತಕ್ಕೊಂಡ್ವಿ. ಮುಗಿಯೋಕ್ಕೆ ಬಂದಿತ್ತದು ಆಲ್ರೆಡಿ, ಸ್ವಲ್ಪ ಉಳ್ದಿತ್ತಿನ್ನ. ಹಾಂ ಹಂಬಲ್ಲಿ ಹೋಗಮ್ಮು. ಹಾಂ ಬಾ ಹೋಗಮ್ಮ. ಕಡೆ ಮಳೆ ಬರಲಿ ಅಂತೇಳಿ ವಾರ ಮಾಡ್ತಾರೆ. ಆಮೇಲೆ ಭಾಳ ಮಳೆ ಬರಲಿಲ್ಲ ಅಂದ್ರೆ ಕಪ್ಪಿ ಮದುವೆ ಮಾಡ್ತಾರೆ, ಮತ್ತು ಕತ್ತಿ ಮದುವೆ ಅದನ್ನು ಮಾಡ್ತಾರೆ. ಅದರಿಂದ ಮಳೆ ಬರ್ತದೆ ಅಂತೇಳಿ. ಆಮೇಲೆ ನಾವು ಸಣ್ಣವರಿದ್ದಾಗ ಗುರ್ಜಿ ಆಡ್ತಿದ್ರು, ತಲೆ ಮ್ಯಾಗ ಇಲ್ಲ ಹಂಚಿಟ್ಟು ಅದ್ರ ಮ್ಯಾಗ ಕೆಸರಿಂದ ಮಾಡಿ ಒಳಗೆ ಕಪ್ಪೆ ಇಟ್ಟು ಕರ್ಕಿ ಏನೋ ಹಿಂಗೆ ಗುಲ್ ಸಿಗಿಸಿ ಏನೋ ಗುರ್ಜಿ ಆಡ್ತಿದ್ರು. ಅಂದ್ರೆ ಮನೆಗೆ ಹೋಗಿ ನೀರು ಹಾಕೊಂಡು ಬರೋದು, ಆ ಥರ ಎಲ್ಲ ಮಾಡ್ತಿದ್ರು. ಈಗಂಥದ್ದು ಯಾರೂ ಮಾಡೋಂಗಿಲ್ಲ. ಸುಮ್ಮ ವಾರಾರೆ ವರ್ಷ ಮಾಡ್ತಾರೆ. ಆದರೂ ಒಂದು ತಿಂಗಳು ಹಿಂದೆನೇ ಮಾಡಬೇಕಾಗಿತ್ತು. ಅಂದ್ರೆ ಬಿತ್ತೋದು ಅದೆಲ್ಲ ಚಾಲು ಆಗೋಕ್ಕಿಂತ ಮುಂಚೆನೇ ಮಾಡ್ತಾರೆ. ಮಳೆ ಚಲೋ ಬಂದು ಬೆಳೆ ಎಲ್ಲ ಚಲೋ ಬರಲಿ ಅಂತೇಳಿ. ಆದರೆ ಯಾರೂ ಮಾಡೋವಲ್ರು. ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ. ಎಲ್ಲರ ಜೊತೆನೇ ನಾವು ಮಾಡ್ಬೇಕಂತ ಅಂದ್ಕೊಂಡ್ವಿ, ಯಾರೂ ಮಾಡಲಿಲ್ಲ. ಹಾಗಾಗಿ ನಾವೇ ವಾರ ಮಾಡಿಬಿಟ್ವಿ. ಒಂದು 4-5 ಮನೆಯವ್ರು ಅಷ್ಟೇ ಮಾಡಿದ್ರು, ಉಳ್ದನವರು ಯಾರೂ ಮಾಡಿಲ್ಲ. ಬಹುಶಃ ಇನ್ನು ಮತ್ತು ಮುಂದಿನ ಮಂಗಳವಾರ ಅದು ನಾವು ಹಾಕಿ ಬಂದಿವಲ್ಲ ಈಗ ನೀರು ನೋಡ್ರಿ ಥರ ವಾರ ಅದು ಮಾಡಿದ್ದು. ಮತ್ತು ಮುಂದಿನ ವಾರದಿಂದ ಆದ್ರೆ ಯಾರಾದರೂ ಮತ್ತು ಮಾಡಿದ್ರೆ ಮಾಡ್ಬೋದು ನೋಡಿ, ಒಬ್ರಿಗೊಬ್ರು ನೋಡಿ ಮಾಡ್ತಾರೆ ಅವರು. ಮತ್ತು ಎಲ್ಲರ ಜೊತೆನೇ ಮತ್ತು ಎಲ್ಲರೂ ತಾವೇ ಸುಮ್ಮ ಕೂತು ಬಿಟ್ಟಿದ್ರಂದ ಅದಕ್ಕೆ ಒಬ್ರು ಯಾರು ಬ್ಯಾಟ ಮಾಡಬೇಕಲ್ಲ, ಅದಕ್ಕೆ ನಾವು ಮಾಡೀವಿ. ಈಗ ನೋಡಬೇಕು ಮತ್ತು ಮುಂದೆ ಯಾರು ಮಾಡ್ತಾರೇನು. ಒಂದು 5 ವಾರ ಮಾಡಬೇಕಾಗ್ತೈತಿ. ಇವತ್ತು ಶುಕ್ರವಾರ ಐತಲ್ಲ, ಶುಕ್ರವಾರ ಮಂಗಳವಾರ ಆಮೇಲೆ ಮತ್ತು ಶುಕ್ರವಾರ ಮತ್ತು ಮಂಗಳವಾರ ಬರ್ತೈತಿ. ಲಾಸ್ಟ್ ಮತ್ತು ಶುಕ್ರವಾರಕ್ಕೆ ಎಂಡ್ ಆಗ್ತದೆ. 5 ವಾರ ರೊಟ್ಟಿ ಅದೇನು ಮಾಡಬಾರ್ದು. ರೊಟ್ಟಿ ಚಪಾತಿ ಒಟ್ಟು ಹಂಚಿಡೋದು, ಹುರಿಯೋದು, ಚಪಾತಿ ಮಾಡೋದು, ರೊಟ್ಟಿ ಮಾಡೋದು ಈ ಥರ ಏನೂ ಇಲ್ಲ. ಕಡುಬು ಅಥವಾ ಈ ಥರ ಏನಾರೇ ಕುದಿಸ್ಕೊಂಡು ಅದೇ ತಿನ್ನೋದು. ಅನ್ನ ಸಾರ, ಕೊಬ್ಬರಿ ಕಡುಬು, ಎಲೆ ಕಡುಬು ಈ ಥರ ಕಡುಬುಗಳು ಮಾಡ್ಕೊಳ್ಳೋದು. ಅಥವಾ ನಾಳೆ ವಾರ ಮಾಡೋದಂದ್ರೆ ಇವತ್ತಿನ ದಿನವೇ ರೊಟ್ಟಿ ಅದೇನರೇ ಮಾಡಿಟ್ಕೊಂಡ್ರು ನಡಿತೈತಿ ಸಂಜೆಗೆ. ಆದರೂ ವಾರ ಮಾಡಿದ್ಕೆ ಸಕ್ಸಸ್ ಅಂತೂ ಆಯಿತು. ಮಳೆ ಬಂತು ನೋಡ್ರಿ, ಎಷ್ಟು ತಂಪು ಅನ್ಸತೈತಿ ವಾತಾವರಣ. ಒಂದು ಸ್ವಲ್ಪ ಸೆಕೆ ಭಾಳ ಇತ್ತು, ದಗಿನೂ ಭಾಳ ಇತ್ತು. ಅಂತೂ ಮಳೆ ಅಂತೂ ಬಂತು ನೋಡ್ರಿ. ವಾರ ಮಾಡೋದು ಬೆಳಕ 2 ತಿಂಗಳಾಯಿತು ಮಳೆಗಾಗಿ ಕಾಯ್ಲಾಕತ್ತೀವಿ. ಬಿತ್ತಿದ್ದು ಆಯಿತು, ಎಲ್ಲ ಬೆಳೆ ಎಲ್ಲ ಒಂಚೂರು ದೊಡ್ಡದಾಗಿ. ಇನ್ನೂ ಮಳೆ ಜಾಸ್ತಿ ಬಂದಿತ್ತಂದ್ರೆ ಆವಾಗಲೇ ಇಷ್ಟೊತ್ತಿಗೆ ಮತ್ತೆ ಒಂದು ಫೂಟಿನಷ್ಟು 2 ಫೂಟಿನಷ್ಟು ಬೆಳೆ ಇರ್ತಿತ್ತು. ಆದ್ರೆ ಮಳೆನೇ ಬರಲಿಲ್ಲ. ಒಂದಿಷ್ಟು ದಿನ ಒಟ್ಟು ಫುಲ್ ಬರೀ ಬಿಸಿಲು ಬೀಳೋದು, ಮತ್ತು ಭಾಳ ಸೆಕೆ ಆಗಕತ್ತಿತ್ತು. ಮಳೆ ಬೇಕಂತ ಅಂತೀವಿ, ಆದರೆ ಮಳೆ ಬರದೇ ಇರೋಕ್ಕೆ ಕಾರಣ ನಾವೇ ಆಗಿರ್ತೀವಿ. ಯಾಕಂದರೆ ಎಲ್ಲ ಕಡೆ ಬೆಟ್ಟ ಗುಡ್ಡಗಳನ್ನು ಕಡಿದು ಮನೆ ಮಾಡ್ತೀವಿ, ಗಿಡಗಳನ್ನು ಕಡಿತೀವಿ, ಎಲ್ಲಿ ಅರಣ್ಯನ ಉಳಿಸೋ ಪ್ರಯತ್ನ ಮಾಡಲ್ಲ, ಅರಣ್ಯ ನಾಶನೇ ಮಾಡ್ತೀವಿ. ಮತ್ತು ಯಾರೂ ಮರಗಳನ್ನು ಹಚ್ಚಲ್ಲ. ಮನೆಗೊಂದು ಮರ ಊರಿಗೊಂದು ವನ ಅಂತೇಳಿ ಗಾದೆ ಮಾತೈತಲ್ರಿ, ಆ ರೀತಿ ಇತ್ತಂದರೆ ಎಲ್ರಿಗೂ ಎಲ್ಲ ಊರಿಗೂ ಮಳೆ ಬಂದೇ ಬರ್ತೈತಿ ಕರೆಕ್ಟಾಗಿ. ನೀರು ಎಷ್ಟು ತಂಪಾಗಿ ಐತಂದ್ರೆ ಸೇಮ್ ಫ್ರಿಜ್ಜಾಗ ಹೆಂಗೆ ಇರ್ತದೆ ಅಷ್ಟು ತಂಪೈತಿ. ಎಲ್ರಿಗೂ ಗೊತ್ತಿರೋದು ಐತಿ, ಆಗಿದೆ ಮತ್ತೆ ತಂಪದಿ. ಆಮೇಲೆ ಸುತ್ತಮುತ್ತ ಮನೆ ಬಲ್ಲಿ ಒಂದು ಸ್ವಲ್ಪ ಹೂವಿನ ಗಿಡ ಹಚ್ಚಿದ್ನಲ್ಲ ನಾನು. ಮಳೆ ನೀರು ಏನಾದರೂ ಬಿದ್ದು ಮಳೆ ಬಂದಾಗ ಅಷ್ಟು ಹೂವು ಜಾಸ್ತಿ ಆಗ್ತವೆ ಮನೆ ಮುಂದೆ. ಮತ್ತು ನಾನು ಪ್ರತಿದಿನ ನೀರು ಹಾಕಿದ್ರೆ ಅಷ್ಟು ಹೂವು ಆಗಂಗಿಲ್ಲ ನೋಡ್ರಿ. ಮತ್ತು ಅದನ್ನು ಕಸ ತೆಗೆದು ಮನೆಗೆ ಬಂದು ಮುಟ್ಟಿದ್ವಿ ರೀ. ಒಂದು 10-15 ನಿಮಿಷ ಆಗಿತ್ತು, ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ, ಬಂತು. ಅದಕ್ಕೆ ಹಿರಿಯರು ಹೇಳ್ತಾರೆ, ಅವ್ರು ಏನೇನು ಎಲ್ಲ ಹಿಂದಕ್ಕಿಂದ ಮಾಡಿರ್ತಾರಲ್ಲ ರೂಲ್ಸ್ ಅಂತ ನಾವು ಅನ್ಕೋತೀವಿ, ಅದು ಮಾಡೇಬೇಕೇನು ಬಿಡೇಬೇಕೇನು, ಅದನ್ನು ನಾವು ಮಾಡಿದ್ರೆ ಬರ್ತೇನಂತೇಳಿ. ಅಲ್ಲ, ಅವ್ರು ಏನೋ ಒಂದು ಕಾರಣ ಇದ್ದೇ ಇರ್ತೈತಿ ಅವ್ರು ಮಾಡಾಕತ್ತಾರಂದ್ರೆ. ಈಗಿನವ್ರು ನಾವು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ನೀವು ಮಾಡಿರಿ. ನಿಮ್ಮ ಕಡೆ ಮಳೆ ಬರಲಾಗಿತ್ತಂದ್ರೆ ನೀವು ಶುಕ್ರವಾರ ಮಂಗಳವಾರ ವಾರಗಳನ್ನು ಮಾಡಿ ದೇವರಿಗೆ ನೀರು ಅದು ಹಾಕಿ ಬರ್ತೈತಿ ಮಳೆ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ದೇವ್ರ ಪ್ರಯತ್ನ ದೇವ್ರು ಮಾಡ್ತಾನೆ. ಪ್ರಯತ್ನ ಮಾಡಲಾರ್ದೇ ಆಗ್ತಾ ಇಲ್ಲ ಅನ್ನೋ ಹಂಗಿಲ್ಲ. ನಮ್ಮ ಪ್ರಯತ್ನವೂ ಇರಬೇಕು ಅಷ್ಟೇ. ಓಕೆ, ಬಾಯ್ ಎಲ್ರಿಗೂ. ಥ್ಯಾಂಕ್ ಯು.